ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ. ಭಾಗ 3ರಲ್ಲಿ ಕಥೆಯನ್ನು ಮುಂದುವರಿಸೋಣ. ಅವಳು ಕಾಂಪೌಂಡಿನ ಆ ಬದಿಗೆ ಇದ್ದ ಅನುರಾಧಳ ಮನೆಯ ಬಾಗಿಲನ್ನು ಎಂದಿನಂತೆ ತಳ್ಳಿ ಆರಾಮವಾಗಿ ಒಳಗೆ ಬಂದಳು. ಆಕೆ ಭಾನುವಾರ ತಾನು ಮಾಡಿದ್ದ ಕೋಡು ಬಳೆಯನ್ನು ಪುಟ್ಟ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಕೊಂಡು ಬಂದಿದ್ದಳು. ಆದರೆ ಅವರ ಮನೆ ಹಜಾರದಲ್ಲಿ ಅನುರಾಧಳ ಜೊತೆ ಮಾತಾಡುತ್ತಾ ಕುಳಿತಿದ್ದ ಸುಂದರ ತರುಣನನ್ನು ನೋಡಿ ಸ್ವಲ್ಪ ಬೆದರಿದಳು. ಬನ್ನಿ ಬನ್ನಿ ಶಶಿಕಲಾ, ಇವನು ನಮ್ಮಣ್ಣ ಧೀರಜ್ ಅಂತ. ಮೈಸೂರಿನಲ್ಲಿ ನಮ್ಮ ದೊಡ್ಡಪ್ಪ ಇದ್ದಾರೆ, ಅವರ ಮಗ ಇವನು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮೈಸೂರಿನ ಒಂದು ಕಂಪನಿಯಲ್ಲಿ ಕೆಲಸದಲ್ಲಿದ್ದಾನೆ. ಈಗ ಬೆಂಗಳೂರಿನ ಒಂದು ಕಂಪನಿಯಿಂದ ಇಂಟರ್ವ್ಯೂ ಬಂದಿತ್ತಂತೆ, ಅದಕ್ಕಾಗಿ ಬಂದಿದ್ದಾನೆ ಎಂದು ಹೇಳಿ, ಈಗ ತಾನೇ ನಿನಗೆ ಇವರ ವಿಷಯವನ್ನು ಹೇಳ್ತಿದ್ನಲ್ಲ ಧೀರಜಣ್ಣ, ಇವರೇ ಶಶಿಕಲಾ ಎಂದಳು. ಅವನು ಕೈ ಮುಗಿದು, ನಮಸ್ಕಾರ, ಕುತ್ಕೊಳ್ಳಿ. ಅನುರಾಧ ನನ್ನ ಮುದ್ದಿನ ತಂಗಿ, ಅವಳ ಪ್ರೀತಿಯ ಗೆಳತಿ ಅಂದಮೇಲೆ ನನಗೂ ನೀವು ಆತ್ಮೀಯರೇ ಎಂದ. ಅವಳು ಚಡಪಡಿಸುತ್ತಾ ಕೂತಳು. ಏನೋ ತಂದಿದ್ದೀಯಲ್ಲ ಶಶಿ ಎಂದಳು. ಶಶಿಕಲಾ ಸಂಕೋಚದಿಂದ, ನೆನ್ನೆ ಕೋಡುಬಳೆ ಮಾಡಿದ್ದೆ, ತಂದಿದ್ದೀನಿ ಎಂದಳು. ಕೊಡಿ, ನಮ್ಮಣ್ಣ ಕೋಡುಬಳೆಯ ಪ್ರಿಯ. ನಾನು ಕಾಫಿ ಮಾಡಿ ತರ್ತೀನಿ, ನೀವಿಬ್ಬರು ಮಾತಾಡ್ತೀರಿ ಎಂದು ಒಳಗೆ ನಡೆದಳು. ಒಂದು ಸ್ಟೀಲ್ ತಟ್ಟೆ ತಂದು ಅವಳು ತಂದ 6 ಕೋಡುಬಳೆಗಳನ್ನು ಆ ತಟ್ಟೆಗೆ ಹಾಕಿ, ಅಣ್ಣ ನನಗೆ 2 ಉಳಿಸು ಸಾಕು ಎಂದು ಹೇಳಿ ಅಡಿಗೆ ಮನೆಗೆ ನಡೆದಳು. ಅವನು ಕೋಡುಬಳೆ ಮುರಿದು ಬಾಯಿಗೆ ಹಾಕಿಕೊಂಡು ಚಪ್ಪರಿಸಿ ತಿಂದ. ವಾವ್, ನಿಮ್ಮ ಕೈಯ ಕೋಡುಬಳೆಗೆ ಎಂಥ ರುಚಿ ಇದೆ. ನಮ್ಮನೆ ಅಡಿಗೆ ಹಚ್ಚಮ್ಮನು ಮಾಡ್ತಾಳೆ, ಈ ಥರ ಗರಿ ಗರಿ ಹಿತವಾದ ಉಪ್ಪು ಖಾರದ ರುಚಿ ಇರಲ್ಲ ಎಂದ. ಅವಳು ಸುಮ್ಮನೆ ಕುಳಿತಿದ್ದಳು. ಸುಂದರವಾಗಿರೋರಿಗೆ ತುಂಬಾ ಜಂಬ ಅಂತ ಕೇಳಿದ್ದೀನಿ, ಅದು ನಿಜವಾ ಎಂದ ಅವನು. ಶಶಿಕಲಾ ಸಂಕೋಚದಿಂದ, ನಾನು ಸುಂದರವಾಗಿಯೂ ಇಲ್ಲ, ನನಗೆ ಜಂಬಾನೂ ಇಲ್ಲ ಎಂದಳು. ಧೀರಜ್ ನಗುತ್ತಾ, ನೀವು ನಿಜಕ್ಕೂ ಸುಂದರಿ, ಆದರೆ ನನ್ನ ಮಾತಿಗೆ ಉತ್ತರ ಸಹ ಕೊಡದೆ ಇದ್ದುದನ್ನು ನೋಡಿ ತುಂಬಾ ಜಂಬ ಅಂದ್ಕೊಂಡೆ ಎಂದ. ಆ ಹೊತ್ತಿಗೆ ಕಾಫಿ ಲೋಟವನ್ನು ಹಿಡಿದು ಬಂದಳು ಅನುರಾಧ. ನಮ್ಮ ಧೀರಜಣ್ಣ ಏನಂದ? ನಿಮ್ಮ ಕೆನ್ನೆ ಬಹಳ ಕೆಂಪೇರಿದೆ, ಅವನ ಕನಸಿನ ಕನ್ಯೆ ನೀವೇ ಅಂತ ಹೇಳಬಲ್ಲೆ. ನಮ್ಮಣ್ಣ ಸೌಂದರ್ಯರಾಧಕ, ಅವನ ಸೆನ್ಸ್ ಆಫ್ ಬ್ಯೂಟಿಗೆ ತಕ್ಕಂಥ ಚೆಲುವೆ ಇನ್ನೂ ಸಿಕ್ಕಿರಲಿಲ್ಲ. ಈಗ ನೀವು ಅವನ ಕಣ್ಣಿಗೆ ಬಿದ್ದಿದ್ದೀರಿ, ಇದು ವಿವಾಹದಲ್ಲಿ ಮುಕ್ತಾಯ ಆಗುತ್ತೆ ಅಂತ ಹೇಳಬಲ್ಲೆ ಎಂದಳು. ಧೀರಜ್, ಏನೂ ಹೆದರಬೇಡಿ ಶಶಿಕಲಾ, ನಿಮ್ಮ ವಿಷಯವನ್ನೆಲ್ಲ ಅನು ಹೇಳಿದ್ದಾಳೆ, ಆದರೆ ನನ್ನ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ ಅಂತ ಅನಿಸುತ್ತೆ ಎಂದನು. ಅನುರಾಧ ನಗುತ್ತಾ, ನನಗೆ ಒಬ್ಬ ಅಣ್ಣ ಇರೋದೇ ಶಶಿಗೆ ಗೊತ್ತಿರಲಿಲ್ಲ. ನಿಜ ಹೇಳಲ್ಲ ಅಣ್ಣ, ನಿನ್ನ ವಿಷಯವನ್ನು ಶಶಿಗೆ ಹೇಳೋ ಸಂದರ್ಭವೇ ನನಗೆ ಸಿಕ್ಕಿರಲಿಲ್ಲ. ಆದರೆ ಈ ದಿನ ನೀನು ಬಂದು ದೊಡ್ಡಮ್ಮನ ದಬ್ಬಾಳಿಕೆಯ ಬಗ್ಗೆ ಹೇಳಿದಾಗ ನಿನಗೆ ನಿನ್ನ ಕನಸಿಗೆ ತಕ್ಕಂತಹ ಒಳ್ಳೆಯ ರೂಪಸೆಯನ್ನು ಹುಡುಕಿಕೊಡಬೇಕಂತ ಅನಿಸಿತು ಎಂದಳು. ಅಂತೂ ಅಣ್ಣನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಿ, ನಿನ್ನ ಆಯ್ಕೆ ಸೊಗಸಾಗಿದೆ, ಥ್ಯಾಂಕ್ಸ್. ಶಶಿಕಲಾ ಧೀರಜ್ ಮಿಲನಕ್ಕೆ ನಿನ್ನ ಸಹಾಯ ಬಹಳವಾಗೇ ಬೇಕು. ಮೊದಲು ನಾನು ಮೈಸೂರು ಬಿಟ್ಟರೆ ನನ್ನ ಬದುಕಿಗೆ, ನನ್ನ ವ್ಯಕ್ತಿತ್ವಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. 12 ಗಂಟೆಗೆ US ಕೇಬಲ್ಸ್ ಕಂಪನಿಗೆ ಹೋಗಿ ಡೈರೆಕ್ಟರ್ ಚಂದ್ರಶೇಖರ್ ಅವರನ್ನು ನೋಡಿ ಬರ್ತೀನಿ. ಆ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಸುರಿದಿರೋ 6 ಜನ ಪ್ರಮುಖ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಮೊದಲಿನಿಂದ ನಮ್ಮ ಕಂಪನಿಯ ಡೈರೆಕ್ಟರಿಗೆ ಇವರು ಆತ್ಮೀಯರಾದ್ದರಿಂದ ಇಲ್ಲಿ ಕೆಲಸ ಸಿಗೋದು ಗ್ಯಾರಂಟಿ ಇದೆ ಎಂದ. ಅನುರಾಧ ಕುತೂಹಲದಿಂದ, ನೀನು ಮೈಸೂರಿನ ಕೆಲಸ ಬಿಟ್ಟು ಇಲ್ಲಿ ಸೇರ್ಕೋತಿರೋದು ದೊಡ್ಡಮ್ಮನಿಗೆ ಗೊತ್ತಾ ಎಂದಳು. ಧೀರಜ್, ಇಲ್ಲ, ಕೆಲಸದ ಆರ್ಡರ್ ಬರೋವರೆಗೆ ಎಲ್ಲವನ್ನೂ ಸೀಕ್ರೆಟ್ ಆಗಿ ಇಟ್ಟಿರ್ತೀನಿ ಎಂದ. ಮೈಸೂರಿನ ಕೆಲಸವನ್ನು ಬಿಟ್ಟು ನೀನು ಇಲ್ಲಿಗೆ ಬರ್ತಿರೋದು ನನಗೆ ತುಂಬ ಸಂತೋಷ ತಂದಿದೆ ಅಣ್ಣ. ಇರೋ ಒಬ್ಬ ಮಗನನ್ನು ದೊಡ್ಡಪ್ಪ ಹೊರಗೆ ಕಳಿಸ್ತಾರೋ ಇಲ್ಲವೋ ಅಂತ ನನಗೆ ಅನುಮಾನ ಇತ್ತು ಎಂದಳು. ಅಪ್ಪಂದೇ ಏರ್ಪಾಟು ಇದು. ನಾನು ಮುಂಬೈನ ಒಂದು ಕಂಪನಿಗೆ ಹೊರಟು ಹೋಗಬೇಕು ಅಂತ ಗುಟ್ಟಾಗಿ ಪ್ರಯತ್ನಿಸಿದ್ದೆ. ನನ್ನ ಪ್ರತಿಭೆಗೆ ಮೈಸೂರಿನ ಕಂಪನಿ ಹಾಗೂ ಈ 15,000 ಸಂಬಳ ಏನೇನೂ ಸಾಲದು ಅಂತ ಅಪ್ಪನಿಗೆ ಗೊತ್ತಿದೆ. ಈ ನಡುವೆ ಮನೆಯ ವಿದ್ಯಮಾನ ಅಪ್ಪನಿಗೆ ಬೇಸರವನ್ನು ತರಿಸಿದೆ. ಮನೆಯಲ್ಲಿ
ವಿಜಯ ಹಾಗೂ ಅವಳ ಗಂಡನದೇ ದರ್ಬಾರು. ಚಿಕ್ಕಮ್ಮನಿಗೆ ಮಗಳು ಹಳಿಯನ್ನ ಒಲಿಸೋದರಲ್ಲೇ ಆನಂದ. ನಾನು ಹಾಗೂ ಅಪ್ಪ ಈಗ ಆ ಮನೆಯಲ್ಲಿ 2ನೇ ದರ್ಜೆಯ ಪ್ರಜೆಗಳು. ಅದಕ್ಕೆ ಅಪ್ಪ ನನಗೆ 6 ತಿಂಗಳ ಹಿಂದೆಯೇ ಹೇಳಿದರು, ಮುಂಬೈಗೆ ಮಾತ್ರ ಹೋಗಬೇಡಪ್ಪ, ನೀನಿಲ್ಲದೆ ನಾನು ಇರಲಾರೆ. ಬೆಂಗಳೂರಲ್ಲೇ ನನ್ನ ಆತ್ಮೀಯ ಗೆಳೆಯ ಒಬ್ಬ ಇದ್ದಾನೆ. ನನ್ನ ಜೊತೆ ಹಿಂದೆ MBA ಮಾಡಿದ್ದ. ತಂದೆಯ ವ್ಯಾಪಾರ ಮುಂದುವರಿಸಿ ಅಪಾರ ಶ್ರೀಮಂತನಾಗಿದ್ದಾನೆ. ಈಗ ತನ್ನ ಗೆಳೆಯರ ಜೊತೆ ಸೇರಿ ಒಂದು ಸಾಫ್ಟ್ವೇರ್ ಕಂಪನಿ ಸ್ಥಾಪಿಸಿದ್ದಾನೆ. ಆ ಕಂಪನಿಗೆ ಅಮೆರಿಕ, ಜಪಾನ್, ಜರ್ಮನಿ ಕಾಂಟ್ಯಾಕ್ಟ್ ಇದೆ. ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಹೀಗಾಗಿ ನಿನ್ನ ಮಗನಿಗೆ ಅಲ್ಲಿ ಅವಕಾಶ ಕೊಡ್ತೀನಿ ಅಂದಿದ್ದಾನೆ. ಪತ್ರಗಳ ಮೂಲಕ, ಫೋನ್ ಮೂಲಕ ಸಂಪರ್ಕ ಇಟ್ಟುಕೊಂಡಿದ್ದೀವಿ. ಈ ಮಧ್ಯೆ ಚಂದ್ರಶೇಖರ್ ಅಮೆರಿಕಾಗೆ ಹೋಗಿದ್ದ. ಅಲ್ಲಿಂದಲೇ ಖಂಡಿತ ನಿನ್ನ ಮಗನಿಗೆ ಒಂದು ಉದ್ಯೋಗ ಕೊಡ್ತೀನಿ ಅಂತಿದ್ದ. ಭಾರತಕ್ಕೆ ಬಂದು 1 ತಿಂಗಳಾಗಿದೆ. ಅವರನ್ನು ಭೇಟಿ ಮಾಡಲು ಹೋಗು. ನಿನ್ನೆ ಫೋನಿನಲ್ಲಿ ಮಾತಾಡಿದ್ದೇನೆ. ಆ ಕಂಪನಿಗೆ ಹೋಗಿ ಅವರನ್ನು ಭೇಟಿ ಮಾಡಿ ಒಂದು ಇಂಟರ್ವ್ಯೂ ಮುಗಿಸಿಕೊಂಡು ಬಾ ಎಂದರು ಎಂದ. ಅನಂತರ ಶಶಿಕಲಾಗೆ, ನನಗೆ ನಿಮ್ಮನ್ನು ನೋಡ್ತಾನೆ ನನ್ನ ಕನಸಿನ ಕನ್ಯೆ ಪ್ರತ್ಯಕ್ಷವಾದ ಹಾಗಾಯಿತು ಶಶಿಕಲಾ. ನಾನು ನಿಮ್ಮನ್ನು ಖಂಡಿತ ಮದುವೆಯಾಗಲಿಕ್ಕೆ ಸಿದ್ಧನಿದ್ದೀನಿ ಎಂದ. ಶಶಿಕಲಾ ಸಂಕೋಚದಿಂದ, ನಾವು ತುಂಬ ಬಡವರು, ಅದರಲ್ಲೂ ಬಡತನದ ಸಂಸಾರಕ್ಕೆ ನಾನು ಅನಪೇಕ್ಷಿತ ಮಗಳು ಎಂದಳು. ನೀವು ನಿಮ್ಮ ತವರಿನಲ್ಲಿ ಅನಪೇಕ್ಷಿತಳಾಗಿರಬಹುದು, ಆದರೆ ನನ್ನ ಹೃದಯದಲ್ಲಿ ಮಹಾಪೇಕ್ಷಿತೆ, ಲವ್ ಹಾಟ್ ಫಸ್ಟ್ ಸೈಟ್ ಆಗಿದೆ ನನ್ನ ಪಾಲಿಗೆ. ಏನಪ್ಪ, ಗೆಳತಿಯನ್ನು ಮಾತಾಡಿಸಲಿಕ್ಕೆ ಬಂದ ನನ್ನನ್ನು ನೋಡಿ ಒಬ್ಬ ಅಪರಿಚಿತ ಈಗಾಡ್ತಿದ್ದಾನೆ ಅಂತ ಹೆದರಬೇಡಿ. ನಿನ್ನ ಗೆಳತಿ ಅನುರಾಧ ಸುಮಾರು 1 ಗಂಟೆಯಿಂದ ನಿಮ್ಮ ವಿಷಯವನ್ನೇ ಹೇಳಿದರು. ಕೇಳ್ತಿದ್ದ ಹಾಗೆ ನೀವು ಬಂದ್ರಿ. ಮತ್ತೆ ನಾಳೆ ನಿಮ್ಮನ್ನು ಭೇಟಿ ಹಾಕ್ತೀನಿ, ಬಾಯ್ ಬಾಯ್ ಎಂದು ಹೇಳಿ ಹೊರಟು ಹೋದ. ಅನುರಾಧ ಬಾಗಿಲವರೆಗೆ ಹೋಗಿ ಅವನನ್ನು ಬೀಳ್ಕೊಟ್ಟು ಬಂದಳು. ಪ್ರತಿಮೆ ಹಾಗೆ ಕುಳಿತಿದ್ದಳು ಶಶಿಕಲಾ. ಶಶಿ, ಏನು ಕನಸಿನ ಲೋಕದಲ್ಲಿ ತೇಲಿ ಹೋಗ್ತಿದ್ದೀರಾ ಕೇಳಿದಳು ಅನುರಾಧ. ಏನೋ ತಮಾಷೆ ಅಂತ ಅನಿಸ್ತಿದೆ. ಈಗ 6 ತಿಂಗಳಿಂದ ನೀವು ಕೊಟ್ಟ ಕಾದಂಬರಿಗಳಲ್ಲಿ ಹುಡುಗ ಹುಡುಗಿಯ ಭೇಟಿ, ಪ್ರೇಮ ಎಲ್ಲದರ ಬಗ್ಗೆ ಓದಿದ್ದೇನೆ. ನನ್ನ ಜೀವನದಲ್ಲಿಯೂ ಇಂಥ ಪ್ರೀತಿ ಪ್ರೇಮದ ಸನ್ನಿವೇಶ ಬಂದಿದೆ ಅಂದರೆ ನಂಬಲಿಕ್ಕೆ ಆಗ್ತಿಲ್ಲ ಎಂದಳು. ಧೀರಜಣ್ಣನ ಮುಂದೆ ನಿಮ್ಮ ವಿಷಯವನ್ನೆಲ್ಲ ವರ್ಣಿಸಿದೆ. ಆದರೆ ಧೀರಜಣ್ಣನ ಬಗ್ಗೆ ನಿಮಗೆ ಎಂದೂ ಏನೂ ಹೇಳಲಿಲ್ಲ. ಈಗ ಹೇಳ್ತೀನಿ ಶಶಿ. ನಮ್ಮ ತಂದೆಗೆ ಮೈಸೂರಲ್ಲಿ ಒಬ್ಬ ಸ್ವಂತ ಅಣ್ಣ ಇದ್ದಾರೆ. ಮುರಳಿ ಅಂತ ಅವರ ಹೆಸರು. ಮೊದಲ ಹೆಂಡತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿ ಸತ್ತು ಹೋದರು. ನಮ್ಮ ದೊಡ್ಡಪ್ಪ 5 ವರ್ಷಗಳ ನಂತರ ಮರುವಿವಾಹವಾದರು. 2ನೇ ಹೆಂಡತಿಯಾಗಿ ಬಂದಾಕೆ ಸರೋಜಾ ಅಂತ. ಆಕೆಗೂ ಒಂದು ಹೆಣ್ಣು ಮಗು ಹುಟ್ಟಿತು. ನಮ್ಮಜ್ಜಿ ಬದುಕಿರೋವರೆಗೆ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಇದ್ದರು. ಧೀರಜ್ನನ್ನು ಅವರೇ ನೋಡ್ಕೋತಿದ್ದದ್ದು. ಧೀರಜ್ನ 22ನೆಯ ವಯಸ್ಸಿನಲ್ಲಿ ಅಜ್ಜಿ ತೀರಿಕೊಂಡರು. ಧೀರಜ್ ಸಾಫ್ಟ್ವೇರ್ ಇಂಜಿನಿಯರ್ ಆದ. ಮೈಸೂರಿನ ಒಂದು ಕಂಪನಿಯಲ್ಲಿ ಉದ್ಯೋಗವೂ ಸಿಕ್ಕಿತು. ಈಗ ತಿಂಗಳಿಗೆ 15,000 ಸಂಬಳ ಅವನಿಗೆ. ಅವನ ಪ್ರತಿಭೆಗೆ ಇದು ಏನೇನೂ ಸಾಲದು. ಬೆಂಗಳೂರಿನ ಈ US ಕೇಬಲ್ಸ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿದರೆ ತಿಂಗಳಿಗೆ 40,000 ಸಂಬಳ. ಅಮೇರಿಕಾಗೆ 2 ವರ್ಷಕ್ಕೊಮ್ಮೆ ಅಲ್ಲಿನ ಮಾರಾಟ ಮಳಿಗೆಗಳ ಮೇಲ್ವಿಚಾರಕನಾಗಿ ಹೋಗಿ ಬರಬೇಕಾಗುತ್ತದೆ. 3 ತಿಂಗಳು ಅಲ್ಲಿರಲು ಅವಕಾಶ. ಫ್ಯಾಮಿಲಿ ಸಹಿತ ಅಲ್ಲಿರಲಿಕ್ಕೆ ಅಪಾರ್ಟ್ಮೆಂಟ್ ಕೊಡ್ತಾರೆ. ಒಂದೊಂದು ಸಲ ಅಮೇರಿಕಾ ಯಾತ್ರೆ ಮುಗಿಸಿ ಬಂದರೆ ಸಂಬಳ ಹೆಚ್ಚಳ. ಅಲ್ಲದೆ 2 ಲಕ್ಷದವರೆಗೆ ಗೌರವಧನ ಸಿಗುತ್ತೆ. ಪ್ರತಿ 2 ವರ್ಷಕ್ಕೊಮ್ಮೆ ಇಂಥ ಅವಕಾಶ ಎಂದಳು. ಇಂಥ ಶ್ರೀಮಂತರು ನನ್ನಂಥ ಬಡವಳನ್ನು ಹೇಗೆ ಮದುವೆ ಆಗ್ತಾರೆ ಕೇಳಿದಳು. ಅಜ್ಜಿ ಸತ್ತ ಈ 6 ವರ್ಷದಿಂದ ಮನೆಯಲ್ಲಿ ಅವನೊಂಥರ ಪರಕೀಯನಂತಾಗಿದ್ದಾನೆ. ನಮ್ಮ ದೊಡ್ಡಪ್ಪನ 2ನೇ ಹೆಂಡತಿಯ ಮಗಳಿಗೆ 2 ವರ್ಷಗಳ ಹಿಂದೆ ವಿವಾಹವಾಯಿತು. ಅಳಿಯ ಡಾಕ್ಟರ್, ಆದರೆ ಮನೆ ಅಳಿಯ. MBBS ಓದಿ ಒಂದು ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ 3,000 ಸಂಬಳ ತೆಗಿತಿದ್ದಾನೆ. ನಮ್ಮ ದೊಡ್ಡಮ್ಮನಿಗೆ ಈ ಮಲ್ಲಮಗನಿಗಿಂತ ತನ್ನ ಅಳಿಯನ ಪ್ರೋಗ್ರೆಸ್ ಮುಖ್ಯ. ತಾನೇ ಅಳಿಯನ 3 ತಂಗಿಯರಿಗೆ ವಿವಾಹ ಮಾಡಿ ಕಳುಹಿಸಿದಳು. ಅಳಿಯ ಹಾಗೂ ಅವನ ತಾಯಿ ಕೂಡ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಇದ್ದಾರೆ. ಧೀರಜ್ಗೆ ಅತಿ ಶ್ರೀಮಂತರ ಮನೆಯ
ಕುರೂಪಿ ಹುಡುಗಿಯೊಬ್ಬಳನ್ನು ಗಂಟು ಹಾಕಿ 10 ಲಕ್ಷದವರೆಗೆ ವರದಕ್ಷಿಣೆ ಪಡೆದು ಆ ದುಡ್ಡಿನಲ್ಲಿ ಅಳಿಯನಿಗೆ ನರ್ಸಿಂಗ್ ಹೋಮ್ ಹಾಕಿಕೊಡೋ ಹುನ್ನಾರ ಮಾಡಿದಳು. ಅದನ್ನು ಅವನು ಸಹಿಸಲಿಲ್ಲ. ಮನೆ ಬಿಟ್ಟು ಬಂದು 1 ತಿಂಗಳಿಂದ ಗೆಳೆಯನ ಕೋಣೆಯಲ್ಲಿದ್ದಾನೆ. ಬೆಂಗಳೂರಿನ ಕಂಪನಿಯಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಿದ್ದಾನೆ. ನಮ್ಮ ದೊಡ್ಡಪ್ಪನಿಗೂ ಮಗನ ಮೇಲೆ ತುಂಬ ಪ್ರೀತಿ ಇದೆ. ನೀನು ಬೆಂಗಳೂರಲ್ಲೇ ಮನೆ ಮಾಡು, ನಾನು ಬಂದು ನಿನ್ನ ಮನೆಯಲ್ಲಿ ಇರ್ತೀನಿ ಅಂತಾರೆ. ಮದುವೆ ನಿನ್ನ ಇಷ್ಟ, ನೀನು ಒಪ್ಪಿದ ಹುಡುಗಿಯನ್ನು ಮದುವೆಯಾಗು ಅಂತ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿರೋ ಮನೆ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ 2ನೆಯ ಹೆಂಡತಿಯ ಒತ್ತಡಕ್ಕೆ ಒಳಗಾಗಿ ಅವರಿಗೆ ಕೊಟ್ಟು ಬಿಟ್ಟಿದ್ದಾರೆ ನಮ್ಮ ದೊಡ್ಡಪ್ಪ. ಇದೆಲ್ಲ 2 ವರ್ಷಗಳ ಹಿಂದಿನ ಕತೆ. ಈಗ 6 ತಿಂಗಳಿಂದ ಅವನು ಆ ಕುಟುಂಬದಿಂದ ದೂರ ಇದ್ದಾನೆ. ಆ ಕುರುಪಿ ಹೆಣ್ಣನ್ನು ಬಲವಂತವಾಗಿ ಕಟ್ಟಲಿಕ್ಕೆ ಪ್ರಯತ್ನಿಸಿದಾಗ ಸಿಡಿದು, ನಿಮ್ಮ ಮಗಳ ಹಿತಕ್ಕಾಗಿ ನನ್ನ ಬಲಿ ಕೊಡ್ತೀರಾ? ಅಣ್ಣನಾಗಿ ಎಷ್ಟು ತ್ಯಾಗ ಮಾಡಬೇಕೋ ನಾನು ಅಷ್ಟೂ ಮಾಡದ್ದಾಗಿದೆ ಎಂದ. ನಮ್ಮ ದೊಡ್ಡಪ್ಪ MBA ಓದಿ ಹಿಂದೆ ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ಕೆಲಸದಲ್ಲಿದ್ದವರು. ಈಗ ರಿಟೈರ್ಡ್ ಆಗಿ 10 ವರ್ಷ ಆಗಿದೆ ಎಂದಳು. ಎಲ್ಲ ಕಥೆಯನ್ನು ಕೇಳಿದ ಶಶಿಕಲಾ, ಅದೆಲ್ಲ ಸರಿ, ಅವ್ರಿಗೆ ನನ್ನ ವಿಷಯ ಏಕೆ ಹೇಳಿದ್ರಿ ಎಂದಳು. ನನ್ನ ಗೆಳೆಯ ಹಲವಾರು ಹುಡುಗಿಯರನ್ನು ತೋರಿಸಿದ, ನನಗೆ ಒಂದು ಹುಡುಗಿನೂ ಇಷ್ಟವಾಗಲಿಲ್ಲ ಎಂದ. ನಿನಗೆ ಹುಡುಗಿ ತುಂಬ ಶ್ರೀಮಂತಳಿರಬೇಕಾ? ಎಷ್ಟು ವರದಕ್ಷಿಣೆ ಅಪೇಕ್ಷಿಸಿದೆ ಎಂದೆ. ತಂದೆಯ ಕಡೆಯಿಂದ ಬರಬೇಕಾದ ಬಂಗ್ಲೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಬಿಟ್ಟು ಬರ್ತಿದ್ದೀನಿ. ಸ್ವಾತಂತ್ರ್ಯ ಒಂದೇ ನನಗೆ ಬೇಕಾದದ್ದು ಎಂದ. ಹಾಗಿದ್ರೆ ಇಲ್ಲಿ ನನ್ನ ಆಪ್ತ ಗೆಳತಿ ಒಬ್ಬಳಿದ್ದಾಳೆ. ಇನ್ನೂ ಕೊಂಚ ಹೊತ್ತಿಗೆ ನನ್ನ ಹುಡುಕಿಕೊಂಡು ಬರ್ತಾರೆ. ನೋಡಲಿಕ್ಕೆ ಅಪ್ಸರಸೆ ಇದ್ದಾಗೆ ಇದ್ದಾರೆ. ನನ್ನ ಎಲ್ಲ ಕಾದಂಬರಿ ನಾಯಕಿಯರ ರೂಪ ವರ್ಣಿಸಲಿಕ್ಕೆ ಅವರೇ ಸ್ಫೂರ್ತಿ. ಆದರೆ ಹಣಕಾಸು ಅವರಿಂದ ಅಪೇಕ್ಷಿಸಿದರೆ ಏನೂ ಸಿಗಲ್ಲ ಎಂದೆ. ಅವನ ನಕ್ಕು, ನನ್ನ ಪ್ರತಿಭೆಯಿಂದ ನಾನು 4 ತಲೆಮಾರಿಗಾಗುವಷ್ಟು ಆಸ್ತಿ ಮಾಡಬಲ್ಲೆ. ಏಕೈಕ ಪುತ್ರನಾಗಿ ತಂದೆಯ ಆಸ್ತಿಗೆ ಜಗಳ ಆಡಲಿಲ್ಲ. ಅದನ್ನು ಶಾಂತವಾಗಿ ಬಿಟ್ಟು ಬಂದೆ. ನನ್ನ ಮನಸ್ಸಿನಲ್ಲಿ ಹುಡುಗಿಯ ಸೌಂದರ್ಯದ ರೂಪುರೇಖೆಗಳ ಬಗ್ಗೆ ಒಂದು ಕಲ್ಪನೆ ಇದೆ. ಆ ಕಲ್ಪನೆ ಓರೆಕೋರೆ ಆಗದಂತೆ ಇರುವ ಹುಡುಗಿ ಬೇಕು. ನಾನು ಆಶಿಸಿದಷ್ಟು ಸೌಂದರ್ಯವತಿ ಅವರಾಗಿದ್ದರೆ ಬಡವರಾಗಿದ್ದರೂ ಒಪ್ತೇನೆ ಎಂದ. ಅನಂತರ, ನೀನು ಬಂದೆ ಶಶಿ, ನಿನ್ನನ್ನು ನೋಡ್ದ, ನಿನ್ನ ಸೌಂದರ್ಯಕ್ಕೆ ಬೆರಗಾದ, ಒಪ್ಪಿದ. ನಾಳೆ ಬರ್ತಾನೆ. ನಾನು ನಿಮ್ಮಿಬ್ಬರಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೀನಿ. ಧೈರ್ಯವಾಗಿ ಸ್ವಂತ ವಿಷಯವನ್ನು ಮಾತಾಡಿ, ಒಪ್ಪಿದರೆ ಮದುವೆ ಆಗಿಬಿಡಿ ಎಂದಳು. ಶಶಿಕಲಾ ಬೆದರುತ್ತಾ, ಮದುವೆ ಅಂದರೆ ಅಷ್ಟು ಸುಲಭನಾ ಅನು? ನಾನು ಅವರ ಜೊತೆ ಒಂಟಿಯಾಗಿ ಮಾತಾಡಲಾರೆ ಎಂದಳು. ಶಶಿ, ಕೆಲವು ಸಲ ನಾವು ಜೀವನದಲ್ಲಿ ಧೈರ್ಯ ತಗೋಬೇಕು. ಒಂಟಿಯಾಗಿ ಅಂದರೆ ಇಡೀ ಮನೆಗೆ ನೀವು ಒಂಟಿಯಲ್ಲ. ಆ ಕೋಣೆಯಲ್ಲಿ ನಾನಿರ್ತೀನಿ, ನಡುಮನೆಯಲ್ಲಿ ನೀವಿಬ್ಬರೂ ಇರಿ. ಮನಸ್ಸು ಬಿಚ್ಚಿ ಮಾತಾಡಿಕೊಳ್ಳಿ. ಈಗ ನೀವಿಬ್ಬರೂ ಅಪರಿಚಿತರಲ್ಲ. ಪ್ರೇಮ, ಪ್ರಣಯ ಹಾಗೂ ವೈಯಕ್ತಿಕ ಬದುಕಿನ ಕೆಲವು ಮುಖ್ಯವಾದ ವಿಷಯಗಳನ್ನು ನೀವು ಚರ್ಚಿಸುವಾಗ ನಾನು ಅಲ್ಲಿ ಇರೋದು, ಮಧ್ಯೆ ಬಾಯಿ ಹಾಕೋದು ಉಚಿತವಲ್ಲ ಎಂದಳು. ಶಶಿಕಲಾ ಕೊಂಚ ಗೊಂದಲದಿಂದ ಕುಳಿತಿದ್ದಳು. ಅನುರಾಧ ನಗುತ್ತಾ, ಹೇಳಿ, ನಿಮ್ಮ ಇಂಟರ್ವ್ಯೂ ಸಮಯ ಮುಗಿಯಿತು. ಕಾನ್ವೆಂಟಿಗೆ ಹೋಗಿ ಮಕ್ಕಳನ್ನು ಕರೆದುಕೊಂಡು ಬರುವುದು, ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನವರಿಗೆ ಮಧ್ಯಾಹ್ನದ ಕಾಫಿ ಮಾಡಿಕೊಡೋ ಕೆಲಸಗಳ ಸರಪಳಿ ಇನ್ನೂ ಇದೆ ಎಂದಳು. ಅವಳು ಎದ್ದು ಅನ್ನೇ ಮನಸ್ಕಳಾಗಿ, ಬರ್ತೀನಿ ಅನು, ಏಕೋ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ ಎಂದು ಹೊರಗೆ ಬಂದಳು. ನಂತರ ಕೆಲಸಗಳ ಆ ಭರಾಟೆಯಲ್ಲಿ ಪುನಃ ಅವಳಿಗೆ ಧೀರಜ್ನ ಬಗ್ಗೆ ಯೋಚಿಸಲೂ ಸಹ ಪುರುಸೊತ್ತು ಸಿಗಲಿಲ್ಲ. ಆ ದಿನ ಸಂಜೆ ಕಾವ್ಯಾಳ ತಂದೆ ತಾಯಿ ತಂಗಿ ಬಂದಿದ್ದರು. ಹಾಗೆ ನೆಂಟರು ಬಂದಾಗ 5:15 ಹೊರಗೆ ಹೋಗುವ ಶಶಿಕಲಾ ಕಾರ್ಯಕ್ರಮ ರದ್ದಾಗುತ್ತಿತ್ತು. ಅವರಿಗೆಲ್ಲ ಚಿತ್ರಾನ್ನ, ವಡೆ ಮಾಡಿಕೊಟ್ಟಳು. ಅವರೆಲ್ಲ ರಾತ್ರಿ ಊಟವನ್ನು ಮುಗಿಸಿ ಹೋಗುವವರಾದ್ದರಿಂದ ಹೋಳಿಗೆ, ಪುಳಿಯೋಗರೆ, ಸಂಡಿಗೆ, ಹಪ್ಪಳ ಕರೆದು ಬಿಸಿ ಸಾರು ಅನ್ನ ಮಾಡಲು ಹೇಳಿದರು. 9 ಗಂಟೆಗೆ ಅಡಿಗೆ ಮುಗಿಯಿತು. ಸಂಜೆ ಚಿತ್ರಾನ್ನ, ವಡೆ ತಿಂದದ್ದೇ ಇನ್ನೂ ಕರಗಿಲ್ಲ. ಒಂದು ಸುತ್ತು ಮಾಲಿನಿ ಮನೆಯವರೆಗೂ ಹೋಗಿ ಬರೋಣ, ಟಿವಿ ನೋಡಿ ಸಾಕಾಯ್ತು ಎಂದು ಕಾವ್ಯಳ ತಂದೆ ತಾಯಿ ಎದ್ದರು. ಅಲ್ಲೇ ಜಯನಗರದಲ್ಲಿ ಕಾವ್ಯಳ ಚಿಕ್ಕಮ್ಮನ ಮನೆ ಇತ್ತು. ಎಲ್ಲರೂ ಅಲ್ಲಿಗೆ ಹೋಗಿ ಬಂದರು. ರಾತ್ರಿ ಊಟ ಮಾಡಲು ಅವರು ಕುಳಿತಾಗ ರಾತ್ರಿ 10 ಗಂಟೆ.
ಎಲ್ಲ ಕೆಲಸ ಮುಗಿಸಿ ಶಶಿಕಲಾ ಮಲಗಿದಾಗ 12 ಗಂಟೆ. ಈ ದಾಸ್ಯದಿಂದ ನನಗೆ ಬಿಡುಗಡೆ ಆಗುವುದೇ? ಇವರ ಮನೆಯಲ್ಲೇನೋ ತಿಂಗಳಿಗೆ 500 ರೂಪಾಯಿ ಸಂಬಳ ಸಿಗ್ತಾ ಇದೆ. 6 ತಿಂಗಳಿಂದ ವಾತಾವರಣವೂ ಹಿತವಾಗಿದೆ. ಗೆಳತಿ ಅನುರಾಧ ಯಾವ ಜನ್ಮದಲ್ಲಿ ನನ್ನ ಅಕ್ಕ ಅಥವಾ ತಂಗಿ ಆಗಿದ್ದಳು? ನನ್ನನ್ನು ಎಷ್ಟು ಪ್ರೀತಿಸುತ್ತಾಳೆ? ಅಕ್ಕ ತಂಗಿಯರು ಪರಸ್ಪರ ಪ್ರೀತಿಸುತ್ತಾರೆಯೇ? ನಮಗೇ ಇಬ್ಬರು ಅಕ್ಕಂದಿರು, ಒಬ್ಬ ತಂಗಿ ಇದ್ದಾರೆ. ಅವರಿಂದ ನನಗೆಂದೂ ಪ್ರೀತಿ ದೊರಕಿಲ್ಲ. ನಾವಂತೂ ಬಡವರು. ಆದರೆ ಡೈನಿಂಗ್ ಟೇಬಲ್ ಮುಂದೆ ಕುಳಿತು ಕಾವ್ಯಳ ತಾಯಿ 60 ವರ್ಷದ ಶಾಂತಮ್ಮ ತನ್ನ ತಂಗಿ ಮಾಲಿನಿಯನ್ನು ಅದೆಷ್ಟು ದೂರಿದ್ದರು. ಮಗ ಡಾಕ್ಟರ್ ಆಗ್ತಾನಂತ ಈ ನಡುವೆ ಅವಳಿಗೆ ಎಷ್ಟು ಸೊಕ್ಕು. ನಮ್ಮ ಅಕ್ಕನಿಗೆ ಇನ್ನೊಂದು ಬಂಗಲೆ ಕಟ್ಟಿಸಲಿಕ್ಕೆ ಶುರು ಮಾಡಿದ ಮೇಲೆ ಬಹಳ ಗರ್ವ ಬಂದಿದೆ ಎಂದಳಂತೆ. ಇದು ಅವರ ಮನೆ ಬಗ್ಗೆ ಟೀಕೆ, ಅವರ ಮಕ್ಕಳ ಬಗ್ಗೆ ಟೀಕೆ ಮಾಡುತ್ತಾ ತಾಯಿ ಮಗಳು ಬೀಗತಿ ಊಟ ಮುಗಿಸಿದರು. ಅಕ್ಕ ತಂಗಿಯರೆಂದರೆ ಬರೀ ಪ್ರತಿಸ್ಪರ್ಧಿಗಳು ಅಷ್ಟೇ. ಅನುರಾಧ ನನ್ನ ಗೆಳತಿ. ನನ್ನ ಒಳಿತಿಗಾಗಿ ಎಷ್ಟು ಹಂಬಲಿಸುತ್ತಾಳೆ. ಧೀರಜ್ನಂತಹ ಶ್ರೀಮಂತನ ಪತ್ನಿ ಆಗುವ ಯೋಗ ನನಗಿದೆಯೇ? ಧೀರಜ್ ನನ್ನ ರೂಪವನ್ನು ಮೆಚ್ಚಿದ್ದಾನೆ. ಮನೆ ಬಿಟ್ಟು ಬಂದ ಅವನಿಗೆ ತಂದೆ ತಾಯಿ ಯಾರ ಬಂಧನವೂ ಇಲ್ಲ. ಅವನ ನನ್ನ ಪ್ರೇಮ ಫಲಿಸಿ ನಾನು ಅವನ ಪತ್ನಿ ಆದರೆ ನನ್ನ ಹಿಡಿಯುವವರು ಯಾರು? ರಾತ್ರಿಯೆಲ್ಲ 100 ಬಗೆಯ ಚಿಂತೆಗಳಲ್ಲಿ ಮುಳುಗಿದಳು. ಈ ಕತೆ 4ನೆಯ ಭಾಗದಲ್ಲಿ ಮುಂದುವರಿಯುತ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.